ಅಮ್ಮ ಅಮ್ಮ ಏನಮ್ಮ ಬಂದೆ. ಏನಾಯ್ತು ಸೀತಾ, ಅಷ್ಟು ಅವಸರ ಕೂಗ್ದಿಯಲ್ಲ? ಅಮ್ಮ ನಿನ್ನೆ ತಾನೇ ನನ್ಗಿಷ್ಟ ಅಂತ ಹೊಸ ಸೀರೆ ತಂದಿದ್ನಲ್ಲ, ಅದೆಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋಗುತ್ತೆ? ಇಲ್ಲೇ ಎಲ್ಲೋ ಇರ್ಬೇಕು, ಸರಿಯಾಗಿ ಹುಡುಕೆ. ಅಮ್ಮ ಎಲ್ಲ ಕಡೆ ಹುಡ್ಕಾಯ್ತು, ಎಲ್ಲೂ ಇಲ್ಲ. ಅಮ್ಮ ಅಮ್ಮ ಟೈಮ್ ಆಯ್ತು, ನಾನ್ ಬೆಂಗಳೂರು ಹೊರಡ್ತೀನಿ. ನನ್ ಸೀರೆ ನೀನ್ ಯಾಕೆ ಉಟ್ಕೊಂಡಿ? ನಿಂದು ಅಂತ ನನ್ಗೇನ್ ಗೊತ್ತು? ಚೆನ್ನಾಗಿತ್ತು ಉಟ್ಕೊಂಡೆ. ಗೊತ್ತಿಲ್ದಿದ್ರೆ ಉಟ್ಕೊಳಕ್ ಮುಂಚೆ ಕೇಳ್ಬೇಕಾಗಿತ್ತು. ನೋಡಮ್ಮ, ಇವಳು ಹೋಗ್ಲಿ ಬಿಡೆ. ಇವಳೇನ್ ಹೊರಗೆ ನಿನ್ ಸ್ವಂತ ಅಕ್ಕ ತಾನೆ. ಅಕ್ಕ ಅಂದ್ ಮಾತ್ರಕ್ಕೆ ಹೇಳ್ದೆ ಕೇಳ್ದೆ ನನ್ ಸೀರೆ ಉಟ್ಕೊಂಡ್ಬಿಡೋದ? ಅಯ್ಯಯ್ಯೋ, ಹಾರಾಡ್ಬೇಡ್ವೆ. ಯಾರಿಗ್ ಬೇಕು ನಿನ್ ಸೀರೆ? ಈಗ್ಲೇ ಬಿಚ್ಕೊಡ್ತೀನಿ ಇರು. ಏನು ಬೇಕಾಗಿಲ್ಲ, ನಾನು ಅಪ್ಪನ ಹತ್ರ ಹೇಳಿ ಬೇರೆ ಸೀರೆ ತೆಗೆಸ್ಕೊತೀನಿ. ಅಪ್ಪ ಏನಮ್ಮ? ಅಪ್ಪ ನೋಡಪ್ಪ, ಮತ್ತೆ ನೀನ್ ನನಗೆಂತ ತೆಕ್ಕೊಟ್ಟಿದ್ದು ಹೊಸ ಸೀರೆನ ಅಕ್ಕ ಉಟ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ, ಏನಮ್ಮ ಸುಜಾತ, ಅವಳ ಸ್ವಭಾವ ಗೊತ್ತಿದ್ದು ಹೀಗೆ ಮಾಡ್ಬೋದೇನಮ್ಮ? ಅಲ್ಲಮ್ಮ, ತಾನ್ ಇಷ್ಟಪಟ್ಟು ವಸ್ತುನ ಬೇರೆಯವ್ರು ಮುಟ್ಟಿದ್ರೆ ಅವಳ ಆ ಕಡೆ ದೃಷ್ಟಿನೂ ಹಾಕೋಲ್ಲ, ಮತ್ ಮುಟ್ಟೋದು ಇಲ್ಲ. ತಗೋಮ್ಮ, ನೋಡು, ತಗೋ. ಇದಕ್ಕಿಂತೂ ಚೆನ್ನಾಗಿರೋದು, ನಿಂಗೆ ಇಷ್ಟವಾದದ್ದು ಬೇಕಾದಷ್ಟು ತಗೋ. ಸಾರಿ ಕಣೆ ಸೀತಾ, ಬೇಜಾರ್ ಮಾಡ್ಕೋಬೇಡ್ವೆ. ನಿನ್ ಮದ್ವೆಲಿ ದೊಡ್ಡ ಜರ್ತಾರಿ ಸೀರೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ ಅಪ್ಪ, ಬರ್ತೀನಿ. ಏನಮ್ಮ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಷ್ಟೊಂದ್ ತರ ತುರಿನೇ? ಸಾಯಂಕಾಲ ಹೋದ್ರಾಗೋಲ್ವೇ? ಇಲ್ಲಪ್ಪ, ಇವತ್ತು ಕೋರ್ಟ್ ನಲ್ಲಿ ಎವಿಡೆನ್ಸ್ ಇದೆ, ಹೋಗ್ಲೇಬೇಕು. ಓಹೋ. ಅಲ್ಲ ಕಣೆ ಸುಜಾತ, ಈ ಮೈಸೂರಲ್ಲಿ ಕೋರ್ಟ್ ಇಲ್ವಾ, ಲಾಯರ್ಗಳಿಲ್ವಾ? ನೀನ್ ಒಬ್ಬಂಟಿಯಾಗಿ ಅಲ್ಲಿ ಯಾಕೆ ಕಷ್ಟಪಡ್ಬೇಕು? ನೀನ್ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಹೆತ್ತು ಮಗಳು ಕಣ್ಮುಂದೆ ಇದ್ದಾಗ ಆಗುತ್ತೆ, ನಮಗೂ ನೆಮ್ಮದಿ. ಅಮ್ಮ ಅಮ್ಮ, ನನ್ ಗುರಿ ಸಾಧನೆಗೆ ಈ ಊರ್ ಸಾಕಾಗಲ್ಲಮ್ಮ. ಬರ್ತೀನಮ್ಮ. ಸರಿ ಅಮ್ಮ, ಬರ್ತೀನಿ ಸೀತಾ. ಹೊಸ ಸೀರೆ ತಗೋಬೇಕು, ಅಲ್ಲಿವರೆಗೂ ನಾನು ಬರ್ತೀನಿ ನಡಿ. ಭುಜಂಗರಾಹಿಯ, ಓಹೋ, ಏನೋ ಯಾಕಿದ್ಯಾ? ಏನ್ ವಿಷಯ? ಹಾ ಹಾ, ಸರಿ ಸರಿ. ಓ, ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಜಾನಕಿ, ಜಾನಕಿ, ಏನ್ರಿ ಇವತ್ತು ಚಂದ್ರಕಾಂತ ಮೈಸೂರಿಗೆ ಬರ್ತಿದ್ದಾನಂತೆ ಕಣೆ. ಯಾವ ಚಂದ್ರಕಾಂತ? ಅಯ್ಯ, ನೀನು ಮರವೋ ಅಲ್ವೇ? ನನ್ನ ಸ್ನೇಹಿತ ಉಮಾಕಾಂತ, ದೊಡ್ಡ ಶ್ರೀಮಂತ. ಅವನ ಮಗನಿಗೆ ನಮ್ ಸೀತಾನ್ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿರ್ಲಿಲ್ವೇನೆ? ಹೌದೌದು, ಅವನೇ ಹುಡುಗ, ಎಂಜಿನಿಯರು. ಅಪ್ಪನ ಆಸ್ತಿಗೆ ಆಸೆ ಪಡ್ದೆ ಸ್ವಂತ ಸಂಪಾದನೆ ಮಾಡ್ಬೇಕು, ತನ್ ಕಾಲ್ ಮೇಲೆ ತಾನೇ ನಿಂತ್ಕೋಬೇಕು ಅಂತ ಹೇಳಿ ಮೈಸೂರಿಗೆ ಕೆಲ್ಸ ಹುಡ್ಕೊಂಡು ಬರ್ತಿದ್ದಾನೆ. ಅಯ್ಯೋ, ಟ್ರೈನ್ ಟೈಮ್ ಆಗೋಯ್ತೆ. ರಂಗ, ಲೇ ರಂಗ, ಕರೆದ್ರ ಬುದ್ಧಿ? ನೀನೀಗ ಅರ್ಜೆಂಟ್ ಆಗಿ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಸರಿ. ಲೇ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ರೈಲ್ವೆ ಸ್ಟೇಷನ್ಗೆ. ನಾನ್ ಹೋಗ್ಬಿಡುದೇನೆ ಅಲ್ವೋ? ಯಾತಕ್ ಹೋಗ್ಬೇಕು, ಏನ್ ವಿಷಯ ಅಂತ ತಿಳ್ಕೊಳ್ಳೋದು ಬೇಡವೇನಾ? ನೀವೇನು ಹೇಳಲಿಲ್ವಲ್ಲ? ನೋಡ, ದಾವಣಗೆರೆಯಿಂದಲೂ ಬರೋ ಟ್ರೈನ್ ನಲ್ಲಿ ನಮ್ಮ ಟೆಲಿಫೋನ್ ನಂಬರ್ನ ಕಂಪಾರ್ಟ್ಮೆಂಟ್ ಇಂದ ಚಂದ್ರಕಾಂತ್ ಅಂತ ಒಬ್ಬ ಲಕ್ಷಣವಾದ ಹುಡುಗ ಇಳಿತಾನೆ. ಅವನು ಕರಿ ಪ್ಯಾಂಟು, ಕಿತ್ಲೆ ಬಣ್ಣದ ಶರ್ಟ್ ಹಾಕೊಂಡಿರ್ತಾನೆ. ಅವನು ಇಲ್ಲಿಗೆ ಕೆಲ್ಸ ಹುಡುಕೊಂಡು ಬರ್ತಾ ಇದ್ದಾನೆ. ನೀನು ಅವನಿಗೆ ಪರಿಚಯ ಇಲ್ದೇ ಇರೋ ಹಾಗೆ ನಟಿಸಿ, ಮಾತಾಡಿ, ಉಸಲಾಯಿಸಿ ಅವನ ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿ ನೇರ ಇಲ್ಲಿ ಕರ್ಕೊಂಡ್ ಬಾ. ಗೊತ್ತಾಯ್ತಾ? ಗೊತ್ತಾಯ್ತು. ಇನ್ನು ತಲೆ ಆಡಿಸ್ತಾ ನಿಂತಿದ್ಯಲ್ಲ, ಹೋಗೋ. ಯಜಮಾನ್ರೆ, ನೀವ್ ಹೇಳಿದ ಹುಡುಗನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಹೌದೇನೋ? ನೋಡೋ, ಅವನ ಮರ್ಯಾದೆಯಿಂದ ಒಳಗೆ ಕರ್ಕೊಂಡ್ ಬಾ. ಜಾನಕಿ, ಲೇ ಜಾನಕಿ. ನೋಡೆ, ಹುಡುಗ ಬರ್ತಾ ಇದ್ದಾನೆ. ಅವ್ನ ಮಹಾ ಸ್ವಾಭಿಮಾನಿ. ನಾನೊಂದ್ ಕೆಲಸ ಮಾಡ್ತೀನಿ, ಅವ್ನು ನನ್ಗೆ ಯಾರು ಅಂತ ಗೊತ್ತಿದ್ರು ಕೂಡ ಗೊತ್ತಿಲ್ದೇ ಇರೋ ಹಾಗೆ ನಟಿಸ್ತೀನಿ. ಅವನೇನೋ ನನ್ ಕೆಲಸ ಕೇಳಿದ್ರೆ ನೋ 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 ಅಂತೀನಿ. ಆಗ ನೀನು ಅಯ್ಯೋ ಪಾಪ ಕೊಡ್ರಿ ಅಂತ ಕೇಳ್ಬೇಕು. ಪಾಪ ಕೊಡ್ರಿ. ಅಯ್ಯೋ ಮುಂಕಿ, ಈಗಲ್ವೇ ಆ ಹುಡುಗ ಬಂದ್ ಕೆಲ್ಸ ಕೇಳಿದಾಗ ನಾನ್ ಇಲ್ಲ ಅಂತೀನಲ್ಲ, ಆಗ ಹೇಳ್ಬೇಕು. ನಮಸ್ಕಾರ. ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಪಾಪ ಕೊಡ್ರಿ. ಸ್ವಲ್ಪ ಇರೇ, ಕೆಲ್ಸಕ್ಕೆ ಹೇಳಿ. ಏನ್ ವಿಷಯ? ಸರ್, ದಯವಿಟ್ಟು ದೊಡ್ಡ ಮನಸ್ ಮಾಡಿ ನನ್ಗೊಂದ್ ಕೆಲ್ಸ ಕೊಟ್ರಿ. ಕೆಲ್ಸನಾ? ನೋ, ಕೆಲ್ಸ ಸದ್ಯಕ್ಕೆ ಯಾವ್ದು ಖಾಲಿ ಇಲ್ಲ.
ದಯವಿಟ್ಟು ಹಾಗನ್ಬೇಡಿ ಸರ್. ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ಏನ್ ಓದಿದ್ದೀರಾ? ಇಂಜಿನಿಯರ್. ಎಂಜಿನಿಯರ್? ಎಂಜಿನಿಯರ್ ಓದಿದ ಮಾತ್ರಕ್ಕೆ ಕೆಲಸ ಸಿಗುತ್ತೆ ಅನ್ಕೊಂಡ್ಬಿಟ್ರ? ಈಗ ಕಾಸ್ಗೊಂದು ಕೊಸರ್ಗೊಂದು ಎಂಜಿನಿಯರ್ಗಳಾಗ್ಬಿಟ್ಟಿದ್ದಾರೆ. ನೋ ನೋ ನೋ, ಕೆಲಸ ಯಾವ್ದು ಸಿಗೋದಿಲ್ಲ. ಸರ್ ಪ್ಲೀಸ್. ನೋ 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 ನೋ. ಪಾಪ ಕೊಡ್ರಿ. ಓಕೆ ಓಕೆ, ನೀನ್ ಹೇಳಿದ್ಮೇಲೆ ಕೊಟ್ಟೆ ಕೊಡ್ತೇನೆ, ಸರಿನಾ? ಸೀತಾ, ಕಾಫಿ ತಗೊಂಡ್ ಬಮ್ಮ. ಈಕೆ ನನ್ನ ಮಗಳು ಸೀತಾ ಅಂತ ಹೇಳಿ. ಇವರು ಮಿಸ್ಟರ್ ಚಂದ್ರಕಾಂತ್ ಅಂತ ಹೇಳಿ ಎಂಜಿನಿಯರ್. ನಮಸ್ತೆ. ಸರ್ ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ನೀನೇ ಹೇಳ್ತೀಯಲ್ಲಪ್ಪ. ನಾನಾ? ನಾನು ಯಾವಾಗ ಹೇಳಿದೆ? ನೀನ್ ಹೇಳ್ದೆ ಹೋದ್ರು ನೀನ್ ಈ ಮನೆಗ್ ಬರೋಕ್ ಮುಂಚೆನೆ ನಿನ್ ಕುಲ ಗೋತ್ರ ಎಲ್ಲ ಜಾಲಾಡ್ಸ್ಬಿಟ್ಟಿದ್ದೇನೆ, ಪತ್ತೆ ಹಚ್ಚಿಬಿಟ್ಟಿದ್ದೇನೆ. ಬಂದೆ ಒಂದ್ ನಿಮಿಷ. ಜಾನಕಿ, ಹೇಗಿದ್ದಾರೆ ಹುಡುಗ? ಪಾಪ ಕೊಡ್ರಿ. ಅಯ್ಯೋ, ನೀನ್ ಸಾಯೋವರೆಗೂ ಪಾಪ ಕೊಡ್ರಿ ಪಾಪ ಕೊಡ್ರಿ ಅಂತ ಹೇಳ್ತಾರೆ ಎಲ್ಲೋ. ಸೀತಾ, ಹೇಗಿದ ನಮ್ಮ ಹುಡುಗ? ನಿನ್ಗೆ ಹಿಡಿಸದ್ನ? ಏನೇ ನನ್ ಸೆಲೆಕ್ಷನ್. ಅಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಎಷ್ಟು ಸಿಂಪಲ್ ಆಗಿದಾರ ಹುಡುಗ. ಪಾಪ ಕೊಡ್ರಿ. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಆಲ್ ರೈಟ್. ಮಿಸ್ಟರ್ ಚಂದ್ರಕಾಂತ್, ನನ್ನ ಹತ್ರ ಸದ್ಯಕ್ಕೆ ಕೆಲಸ ಖಾಲಿ ಇಲ್ಲದೆ ಹೋದ್ರು ಕೂಡ ನಿಮ್ಮ ಈ ವಿನಯ, ಈ ನಮ್ರತೆಗಳು ನೋಡಿ ಇಲ್ಲಿ ಕೆಲಸ ಕೊಡ್ತಾ ಇರೋದು. ಈಗ ಏನ್ ಎಲ್ಲಿ ನಿಲ್ಕೊಂಡಿದ್ದೀರಿ? ಈಗ ರೂಮ್ ಹುಡುಕ್ಬೇಕು ಸರ್. ರೂಮ್ ಈಗ ಹುಡುಕಬೇಕೆ ರೀ? ಮೈಸೂರು ಈಗಾಗಲೇ ಸಾಕಷ್ಟು ಬೆಳೆದು ಹೋಗಿದೆ ರೀ. ಇಲ್ಲಿ ಬಾಡಿಗೆಗೆ ಬಂಗ್ಲೆಗಳು ಸಿಗುತ್ತೆ ವಿನಃ ಬ್ರಹ್ಮಚಾರಿಗಳಿಗಂತೂ ಖಂಡಿತ ರೂಮ್ ಸಿಗೋದಿಲ್ಲ. ಒಂದ್ ಕೆಲಸ ಮಾಡಿ, ನಮ್ಮ ಔಟ್ ಹೌಸ್ ಹೇಗಿದ್ರು ಖಾಲಿ ಇದೆ, ನೀವ್ ಅಲ್ಲೇ ಇಳ್ಕೊಳ್ಳಿ. ಸರ್, ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ ಏನ್ರಿ ಬಂತು ಅದ್ರಲ್ಲಿ? ಲೋ ರಂಗ, ನೋಡ, ಎಂಜಿನಿಯರ್ ಸಾಹೇಬರಿಗೆ ನಮ್ಮ ಔಟ್ ಹೌಸ್ ಬಂಗ್ಲೆ ತೋರ್ಸು. ಅವ್ರ ಸಾಮಾನ್ ತಗೊಂಡು ಹೋಗಿ ಅಲ್ಲಿಡು. ಥ್ಯಾಂಕ್ ಯು ಸರ್. ದೇಶ್, ಈ ಭುಜಂಗರಾಯರ್ನ ಅಳಿಯ ಅನ್ನೋದಕ್ಕೆ ಲಾಯಕ್ಕಾಗಿದ್ದಾನ ಹುಡುಗ. ಸೀತಾ, ಏನಪ್ಪ? ನೀನು ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ಯಲ್ಲ, ನಮ್ ಚಂದ್ರ ಜೊತೆ ಹೊಡ್ಪ. ಅವ್ರ ಜೊತೆ ಯಾಕೆ? ನಾನೊಬ್ಳೆ ಹೋಗ್ತೀನಿ, ಪರವಾಗಿಲ್ಲ. ಸಂಕೋಚ ಪಟ್ಕೊಂಡ್ರೆ ಯಾಕಮ್ಮ? ಚಂದ್ರು ಬೇರೆ ಯಾರು ಅಲ್ಲ, ನಮ್ಮ ಹುಡುಗಾನೆ. ಹೋಗೋಕ್ ಅದಕ್ಕೆ ಸಂಕೋಚ ಪಟ್ಕೋಬಾರ್ದು. ನೋಡು, ನೀವ್ ಏನ್ ಬೇಕು ಎಲ್ಲ ತಗೋ. ಕಮ್ 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 ಕಮ್. ಮಿಸ್ಟರ್ ಚಂದ್ರು, ಡೆಲ್ಲಿಯಿಂದಲೂ ಡೆಲಿಗೇಟ್ಸ್ ಬಂದಿದಾರಂತೆ. ಐ ಹ್ಯಾವ್ ಟು ರಿಸೀವ್ ದೆಮ್. ಈ ಮಧ್ಯೆ ನಮ್ ಸೀತಾ ಏನೋ ಹೋಗ್ಬೇಕಂತೆ ಶಾಪಿಂಗ್. ದಯವಿಟ್ಟು ಅವ್ನು ಕರ್ಕೊಂಡು ಹೋಗಿ ಬರ್ತೀರಾ? ಇಫ್ ಯು ಡೋಂಟ್ ಮೈಂಡ್. ಸರ್, ಆಫೀಸು. ಆಫೀಸ್ ಏನು ಭಾಷೆ ಹೇಳ್ತಿರೋ? ಆಫೀಸ್ ಏನು? ಫೈಲ್ ತಾನೆ, ಇಳ್ಕೊಳ್ಳಿ. ತಗೋ, ಕಾರ್ ಕೀ ತಗೋ. ಕೂತ್ಕೋ. ಅಯ್ಯ, ಅಲ್ಲೇಕಮ್ಮ, ಮುಂದೆ ಕೂತ್ಕೋ. ಕಮ್ 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 ಕಮ್. ಡೋಂಟ್ ವರಿ, ಕೂತ್ಕೋ. ಗುಡ್. ಯಾವ ಸೀರೆ ಚೆನ್ನಾಗಿದೆ? ಸೆಲೆಕ್ಟ್ ಮಾಡ್ತೀರಾ? ಐ ಆಮ್ ಸಾರಿ, ಸ್ಯಾರಿ ಸೆಲೆಕ್ಷನ್ ಬಗ್ಗೆ ನನಗೆ ಗೊತ್ತಿಲ್ಲ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಮ್ಮ, ಈ ಸೀರೆ ನಿಂಗೆ ಇಷ್ಟನಾ? ನಾನ್ ಇಷ್ಟಪಟ್ಟು ಪ್ರಕಾಶ್ ಜೊತೆ ಮದ್ವೆ ಮಾಡೋದಾದ್ರೆ ಮಾತ್ರ ನೀವ್ ಯಾವ ಸೀರೆ ತಗೊಂಡ್ರು ತಗೋತೀನಿ. ಇಲ್ಲ ಅಂದ್ರೆ ಮದ್ವೆ ಮಂಟಪದಲ್ಲಿ ಸಾಯೋದಂತೂ ಖಂಡಿತ. ನಾನ್ ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ನಿನ್ನೆಲ್ಲ ಬೋಧಿಸ್ಬಿಡ್ತೀನಿ. ಮಾನ ತೆಗೆದುಕೊಟ್ಟಿದ್ದೀನಿ ನೀನು. ನೀ ಬೇಡ ಅವಳನ್ನ ಶ್ರೀಮಂತದಲ್ಲಿ ಸಾಯ್ತೀಯಾ? ನೀನು ಇಲ್ಲ ಸಾಯಿಸ್ಬಿಟ್ಟು ನೋಡ್ತಾ ಏನ್ ಮಾಡ್ತಾ ಇದ್ದೀರಾ? ಆವೇಶದಲ್ಲಿ ಕೊಲೆ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಡಿ. ಈಗ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾರೇ ಆಗ್ಲಿ, ಪ್ರೀತಿಸೋದು ತಪ್ಪಲ್ಲ. ಎಲ್ರಿಗೂ ಪ್ರೀತಿಸೋದಕ್ಕೆ ಹಕ್ಕಿದೆ. ಒಂದ್ ಹುಡುಗನ್ಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಒಬ್ರೊಬ್ರಿಗೆ ಮಾತು, ನಡವಳಿಕೆ, ನೋಟ ಇಷ್ಟ ಆದಾಗ್ಲೇ ಅವ್ರು ಪ್ರೀತಿಸೋದು. ಈ ಪ್ರೀತಿಸೋರ ಮನಸ್ಸಿಗೆ ವಿರುದ್ಧವಾಗಿ ನೀವು ಬಲವಂತದಿಂದ ಮದುವೆ ಮಾಡಿದ್ರೆ ಅವ್ರು ಸಂತೋಷವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಜೀವನ ಪರ್ಯಂತ ಅವ್ರು ನರಕ ಯಾತನೆ ಅನುಭವಿಸ್ತಾರೆ. ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಸಂತೋಷವಾಗಿರೋದು ಮುಖ್ಯ ಅಲ್ವಾ? ಈಗಲೂ ಕಾಲ ಮಿಂಚಿಲ್ಲ. ಇವಳು ಯಾರನ್ನ ಪ್ರೀತಿಸ್ತಾ ಇದ್ದಾಳೋ ಅವನಿಗೆ ಕೋಟಿಕೆ ಮದುವೆ ಮಾಡಿ. ಇವಳು ಸುಖವಾಗಿರ್ತಾಳೆ, ನೀವು ಸಂತೋಷವಾಗಿರ್ತೀರ. ಸಾರಿ ಸರ್, ಆತರ ಬಿದ್ದು ಬಲವಂತ ಮದುವೆ ಮಾಡ್ಬಿಡ್ತಾ ಇದ್ದೆ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ತಂದೆ ನಿಜವಾಗ್ಲೂ ಬಹಳ ದೊಡ್ಡ ಮನುಷ್ಯರು. ನನಗೆ ಕೆಲಸ ಕೊಟ್ಟಿದ್ದು ಅಲ್ಲದೆ ಇರೋದಕ್ಕೆ ಜಾಗ ಕೊಟ್ಟು ಹೊಟ್ಟೆ ತುಂಬಾ ಊಟ ಹಾಕ್ತಿದ್ದಾರೆ. ಈಗಿನ ಕಾಲದಲ್ಲಿ ಇಂಥ ವ್ಯಕ್ತಿಗಳು ಸಿಕ್ಕೋದು ಬಹಳ ಅಪರೂಪ. ನಮ್ ತಂದೆ ನಿಮಗ್ ಸಹಾಯ ಮಾಡಿದ್ರು ಅಂತ ಬೇರೆ ಯಾರಿಗೂ ಸಹಾಯ ಮಾಡಲ್ಲ, ನಿಮಗ್ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ನೀವು ದೊಡ್ಡ ಜಮೀನ್ದಾರ ಉಮಾಕಾಂತ್ ಅವ್ರ ಮಗ ಅಂತ. ಜಮೀನ್ದಾರ್ ಉಮಾಕಾಂತ? ಯಾರದು?
ನಿಮ್ ತಂದೆ. ನಮ್ ತಂದೆನಾ? ನಾನು ಈಗ ನನ್ನ ಹತ್ರ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ ಬಗ್ಗೆ ಈಗಾಗ್ಲೇ ಎಲ್ಲ ವಿಷಯನೂ ನಮ್ಮಪ್ಪ ಹೇಳ್ಬಿಟ್ಟಿದ್ದಾರೆ. ನಮ್ಮಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸೀತಾ, ನನ್ಗೆ ಯಾವ ಜಮೀನ್ದಾರ್ ಉಮಾಕಾಂತ ಗೊತ್ತಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಾನೊಬ್ಬ ಅನಾಥ. ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಿಮ್ ಮಾತು ನಿಜನಾ? ಸತ್ಯವಾಗಿ. ಹಾಗಾದ್ರೆ ಇದೆಲ್ಲ ಹೇಗಾಯ್ತು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ನಾ ಟ್ರೈನಿಂದ ಹೇಳಿದ ತಕ್ಷಣ ರಂಗ ಸಿಕ್ತ. ನಿಮ್ ಹೆಸರು ಚಂದ್ರಕಾಂತನ ಅಂತ ಕೇಳ್ದ. ಹೌದು ಅಂದೆ. ಬನ್ನಿ ಕೆಲಸ ಕೊಡಿಸ್ತೀನಿ ಇಂದ. ಬಂದೆ. ನಿಮ್ ತಂದೆ ನನಗೆ ಕೆಲಸ ಕೊಡು, ಅಷ್ಟೇ. Oh my God. ಸೀತಾ, ನಿಮ್ ತಂದೆ ಹತ್ರ ಹೋಗಿ ನಿಜ ಏನು ಅಂತ ಹೇಳ್ಬಿಡ್ತೀನಿ. ಪ್ಲೀಸ್, ನೀವೀಗ ಹೋಗಿ ಹೇಳ್ಬಿಟ್ರೆ ಅವ್ರು ನಿಮ್ಮನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಪರವಾಗಿಲ್ಲ. ನಿಮಗ್ ಪರವಾಗಿಲ್ಲ, ನನಗೆ. ಯಾರದು? ಓಹೋ, ನಾಣಿ. ಯಾವಾಗ ಬಂದ್ಯೋ ದಾವಣಗೆರೆ? ಬರ್ತಾ ಇದ್ದೀನಪ್ಪ. ಎಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದ್ದಾರೆ. ನೋಡು, ಇವರು ಚಂದ್ರಕಾಂತ್ ಅಂತ. ದಾವಣಗೆರೆ ನಮ್ಮ ಉಮಾಕಾಂತ್ ಇಲ್ವಾ? ಅವ್ರ ಒಬ್ನೇ ಮಗ. ಹಲೋ. ಅದ್ಯಾಗೋ ಆಗತ್ತೆ? ಯಾಕಪ್ಪ? ಯಾಕಾಗೋದಿಲ್ಲ? ನಾನೇ ಅವ್ರ ಮಗ ಸರ್. ಅವನಾಗ್ಲೇ ಬಂದಿದ್ದಾನೆ. ಬಂದಿದ್ದಾನೆ. ನಾನೇ ಅವನಿಗೆ ಕೆಲಸ ಕೊಟ್ಟಿದ್ದೇನೆ. ನನ್ನ ಮಗಳ ಜೊತೆ ಮದ್ವೆನು ಫಿಕ್ಸ್ ಮಾಡಿದ್ದೇನೆ. ಅವನ್ ಯಾರೋ ಮೋಸಗಾರ ಇರ್ಬೋದು ಭಾವ. ನಿಜವಾದ ಚಂದ್ರಕಾಂತು ಇವ್ರೇ. ಮತ್ತ ಅವತ್ ನೀನೇ ಫೋನ್ ಮಾಡಿದ್ದೆಲ್ಲ? ಮಾಡದ್ನಪ್ಪ. ಆದ್ರೆ ಅವತ್ತು ಇವ್ರು ಬರೋ ಹೊತ್ತಿಗೆ ಟ್ರೈನ್ ಹೊರಟೋಗಿತ್ತು. ಟ್ರೈನ್ ಹೋದ್ರೆ ಫೋನ್ ಇರ್ಲಿಲ್ವೇನಯ್ಯ? ನಿಂತ್ಕೋ. ನಿನ್ ನಿಜವಾದ ಹೆಸರೇನು? ಚಂದ್ರಕಾಂತ್. ದಾವಣಗೆರೆ ಉಮಾಕಾಂತರ ಮಗ ಚಂದ್ರಕಾಂತ ಅಲ್ಲ ಸರ್. ಸದ್ಯ ನಮ್ ನಾಣಿ ಸಮಯಕ್ಕೆ ಸರಿಯಾಗಿ ಬಂದು ನಿಜ ಹೇಳಿದ್ದು ಗೊತ್ತಾಯ್ತು. ಇದೇ ಹೋಗಿದ್ರೆ ನಿನ್ನಂತ ಮೋಸಗಾರನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ನೆ. ದಯವಿಟ್ಟು ಕ್ಷಮಿಸಿ ಸರ್. ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿದವನಲ್ಲ. ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪೊಲೀಸಿಗೆ ಫೋನ್ ಮಾಡ್ತೀನಿ. ಸುಮ್ನಿರಮ್ಮ. ನೀನು ಸುಮ್ನಿರೋ. ಇವ್ ನಿನ್ಗೆ ಏನ್ ಮಾಡ್ಸಿದ್ದಾನೆ? ಇವ್ರನ್ನೆಲ್ಲ ಹೀಗೆ ಬಿಡಬಾರ್ದು. ಮಿಸ್ಟರ್ ಭುಜಂಗರಾವ್, ನಾನಾಗ್ ನಾನು ನಿಮ್ ಮನೆಗೆ ಬರ್ಲಿಲ್ಲ. ನೀವಾಗೆ ನನ್ನ ಮನೆ ಕರೆಸ್ಕೊಂಡ್ರಿ. ನೀವಾಗಿ ನೀವು ನನಗೆ ಕೆಲಸ ಕೊಟ್ರಿ, ಇರೋದಕ್ಕೆ ಜಾಗ ಕೊಟ್ರಿ. ನೀವಾಗಿ ನೀವು ನಮ್ಮಿಬ್ಬರನ್ನ ಪ್ರೀತಿಸೋದಕ್ಕೆ ಅವಕಾಶ ಮಾಡ್ಕೊಟ್ರಿ. ತಪ್ಪು ನೀವು ಮಾಡ್ಬಿಟ್ಟು ಶಿಕ್ಷೆ ನನಗ್ ಕೊಡ್ತೀರಾ? ತಪ್ಪು ನಂದೇ ಇರಬಹುದಯ್ಯ. ಆದ್ರೆ ನಿನಗೆ ಯಾವ ದುರುದ್ದೇಶನೂ ಇಲ್ಲ ಅಂತ ಅಂದಿದ್ರೆ ನಿನ್ ನಿಜವಾದ ವಿಷಯನ ನನಗೆ ಹೇಳ್ಬೇಕಾಗಿತ್ತು. ಇಲ್ಲ ನನ್ನ ಮಗಳಿಗಾದ್ರೂ ತಿಳಿಸ್ಬೇಕಾಗಿತ್ತು. ಅವ್ರು ಯಾವ್ದನ್ನು ಮುಚ್ಚಿಡದೆ ಎಲ್ಲ ವಿಷಯ ನನ್ನ ಹತ್ರ ಹೇಳಿದ್ದಾರೆ. ಓಹೋ, ಈಗ ವಿಷಯ. ನೀವಿಬ್ರು ಸೇರ್ಕೊಂಡು ನಾಟಕ ಆಡಿ ನನಗ್ ಮೋಸ ಮಾಡ್ಬೇಕು ಅಂತಿದ್ರಾ? ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಪ್ಲೀಸ್ ಬೇಡ. ನೀನು ಸುಮ್ಮನಿರಮ್ಮ. ಇನ್ನೂ ಯಾಕೋ ಇಲ್ಲ ಎಂದಿದ್ಯಾ? ಹೋಗ ಆಚೆಗೆ. ಸೀತಾ, ನಡಿ ಅವಳಿಗೆ. ಅಲ್ಲೇ ನೀವ್ಯಾಕೆ ನಿಂತಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಪಾಪ ಕೂತ್ಕೊ ಬನ್ನಿ, ಕೂತ್ಕೊ ಬನ್ನಿ. ಜಾನಕಿ, ನೋಡು, ನಮ್ ಭಾವಿ ಅಳಿಯಂದ್ರಿಗೆ ಸೀತೆಕೈನಲ್ಲಿ ಕಾಫಿ ಕಳಿಸ್ಕೊಡು. ಅಲಯ್ಯ, ನೀನ್ ಬರೋದ್ 2 ದಿವಸ ತಡ ಆಗಿದ್ದಿದ್ರೆ ನನ್ನ ಮಗಳ ಭವಿಷ್ಯನೇ ಹಾಳಾಗೋಗೋದಲ್ಲಯ್ಯ. ನೀನ್ ಯಾಕೋ ತಂದೆ? ಸೀತೆಯಲ್ಲಿ ಬರಲ್ಲಂತೆ ಸರ್. ಸ್ವಲ್ಪ ಬತ್ತೆ. ನೀವು ಕಾಫಿ ತಗೋತೀರಿ? ಇಲ್ಲ ಇಲ್ಲ. ಸೀತಾ, ಅಳ್ಬೇಡಮ್ಮ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೊಮ್ಮ. ಸೀತಾ, ಸೀತಾ, ಕಾಫಿ ನೀನೇ ಯಾಕೆ ತರ್ಲಿಲ್ಲ? ಆ ಕೆಲ್ಸ ಮಾಡಕ್ಕೆ ಈ ಮನೇಲಿ ಬೇಕಾದಷ್ಟು ಜನ ಜವಾನ್ರಿದ್ದಾರೆ. ಆಳುಗಳ ಕೈಲಿ ಕಾಫಿ ಕುಡಿಯೋಷ್ಟು ಚೀಪ್ ಸ್ಟೇಟಸ್ ಅಲ್ವೇ ಇವನು. ಇವನು ಭಾರಿ ಶ್ರೀಮಂತ. ಯಾರಾದ್ರೆ ನನಗೇನಂತೆ? ಇವನ್ ಬೇರೆ ಯಾರು ಅಲ್ಲಮ್ಮ, ಇವನು ನಿನ್ ಭಾವಿ ಗಂಡ. ಮೊದ್ಲು ಬಂದವ್ರಿಗೂ ನೀವ್ ಇದೇ ಮಾತು ಹೇಳಿದ್ರಿ. ಆದ್ರೆ ಅವನು ಇವನಲ್ವಲ್ಲ. ನಾಳೆ ಇವನಲ್ಲ ಇನ್ನೊಬ್ಬ ಅಂತೀರಿ. ದಿವಸಕ್ಕೊಬ್ಬೊಬ್ಬರನ್ನ ಕರ್ಕೊಂಡ್ ಬಂದು ಇವನೇ ನಿಮ್ ಭಾವಿ ಗಂಡ ಅಂತ ಹೇಳಕ್ಕೆ ನಿಮಗ್ ನಾಚಿಕೆ ಆಗ್ದಿದ್ರು ನನಗಾಗುತ್ತೆ. ಸೀತಾ, ಅಪ್ಪ, ಪ್ರೇಮ ಅನ್ನೋದು ತೋಟದಲ್ಲಿ ಬೆಳೆದಿರೋ ಹೂವಲ್ಲ. ತೋಟಕ್ ಬಂದವರೆಲ್ಲ ಅದನ್ನ ಕಿತ್ಕೊಂಡು ಹೋಗಕ್ಕೆ. ಹೆಣ್ಣು ಜೀವನದಲ್ಲಿ ಪ್ರೀತಿಸೋದು ಒಬ್ರನ್ನೇ. ಏನೇ ಹೇಳ್ತಾ ಇದ್ಯಾ? ನಾನ್ ಮದ್ವೆ ಮಾಡ್ಕೊಳ್ಳೋದಿದ್ರೆ ನಾನ್ ಪ್ರೀತಿಸಿರೋ ಚಂದ್ರಕಾಂತ್ ಅವ್ರನ್ನೇ. ಅದೆಂದಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿನ್ನಂತಸ್ತೇನು ಅವನಂತಸ್ತೇನು? ನೀನು ಬಂಗ್ಲೆಯಲ್ಲಿರೋಳು, ಅವನು ಫುಟ್ಪಾತ್ ನಲ್ಲಿರೋನು, ಭಿಕಾರಿ. ಈ ಪ್ರಪಂಚದ ನಿಯಮನೇ ಅಷ್ಟು ಕಣೆ. ಶ್ರೀಮಂತ ಶ್ರೀಮಂತನ್ನೇ ಮದುವೆ ಆಗ್ಬೇಕು. ಮತ್ತೆ ಬಡವರು ಬಡವರನ್ನ. ಓಹೋ, ತಗೊಳ್ಳಿ. ಖಾಲಿ ಹಾಳೆ ಮೇಲೆ ಸೈನ್ ಮಾಡಿದ್ದೀನಿ. ನಿಮ್ಮ ಆಸ್ತಿಲಿ ಕೌಡೆ ಕಾಸು ನನಗ್ ಬೇಕಾಗಿಲ್ಲ. ಅದೇನ್ ಬೇಕಾದ್ರೂ ಬರ್ಕೊಳ್ಳಿ. ಸೀತಾ ಅಮ್ಮ, ಇವ್ರ ಸಿದ್ಧಾಂತದ ಪ್ರಕಾರ ಬಡವರು ಮದ್ವೆ ಆಗ್ಬೇಕಾಗಿರೋದು ಬಡವರನ್ನೇ. ಈಗ ನಾನು ಬಡವಳು ತಾನೆ.
ಬಡವರಾಗಿರೋ ಅವ್ರನ್ನೇ ಮದುವೆ ಮಾಡ್ಕೋತೀನಿ. ಮಾಂಗಲ್ಯ ತಗೊಳ್ಳಿ. ಸೀತಾ, ನಮ್ಮ ಮದ್ವೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಾಯ್ತು ಅಂತ ನಿನಗೆ ಬೇಜಾರಾಯ್ತಾ? ಖಂಡಿತ ಇಲ್ಲ. ಇಂಥ ಪವಿತ್ರವಾದ ಸ್ಥಳದಲ್ಲಿ ಆಯ್ತಲ್ಲ ಅಂತ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ. ಇನ್ಮೇಲಿಂದ ನೀವೇ ನನ್ನ ಸರ್ವಸ್ವ. ನನಗೂ ಅಷ್ಟೇ ಸೀತಾ. ನನ್ನೋರು ಅಂತ ಇದುವರೆಗೂ ನನಗೂ ಯಾರೂ ಇರಲಿಲ್ಲ. ಈಗ ನೀನ್ ನನ್ನ ಬಾಳ್ನಲ್ಲಿ ಮಹಾಲಕ್ಷ್ಮಿಯಾಗಿ ಬಂದಿದ್ಯಾ. ಇನ್ಮೇಲೆ ನೀನೇ ನನಗೆ ಸರ್ವಸ್ವ. ಹಾಯ್ ಚಂದ್ರು. ಹಾಯ್ ಕೃಷ್ಣ, ಹೇಗಿದೀಯಾ? ಫೈನ್. ಏನೋ ಇದು ಸರ್ಪ್ರೈಸ್ ದರ್ಶನ? ಹೇಳ್ತೀನಿ. ಮೀಟ್ ಮೈ ವೈಫ್ ಸೀತಾ. ಸೀತಾ, ಇವ್ ನನ್ನ ಸ್ನೇಹಿತ ಸುರೇಶ್ ಕೃಷ್ಣ ಅಂತ. ಇಬ್ರು ಒಟ್ಟಿಗೆ ಓದ್ತಾ ಇದ್ವಿ. ನಮಸ್ಕಾರ. ನಮಸ್ಕಾರ. ಏ ಚಂದ್ರು, ಯಾವಾಗ ಮದುವೆ ಮಾಡ್ಕೊಂಡೆ? ಎಲ್ಲಿ ಕೆಲಸ ಮಾಡ್ತಾ ಇದೀಯಾ? ಮನೆಯಲ್ಲಿ ಮಾಡಿದ್ಯೋ? ಈಗ ತಾನೇ ಮದುವೆ ಮಾಡ್ಕೊಂಡೆ. ಈಗ ಇರೋದಕ್ಕೊಂದು ಮನೆ ಹುಡುಕ್ಬೇಕು, ದುಡಿಯೋದಕ್ಕೊಂದು ಕೆಲಸ ಹುಡುಕ್ಬೇಕು. ಏಯ್ ಡೋಂಟ್ ವರಿ. ನೋಡು, ನೀನ್ ಒಪ್ಕೊಳ್ಳೋದಾದ್ರೆ ನಾಳೆಯಿಂದಾನೇ ನಮ್ ಕಂಪ್ನಿ ಕೆಲಸ ಮಾಡೋಣ. ಹಾ, ಬನಶಂಕರಲ್ಲಿ ನಮ್ ಫ್ಯಾಕ್ಟರಿ ಗೆಸ್ಟ್ ಹೌಸ್ ಇದೆ, ನೀವ್ ಅಲ್ಲೇ ಉಳ್ಕೋಬಹುದು. ಓಹೋ ಕೃಷ್ಣ, ಥ್ಯಾಂಕ್ ಯು. ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಬಾ ಬಾ ಬನ್ನಿ. ಚಂದ್ರು, ದಿಸ್ ಇಸ್ ಯುವರ್ ಚೇರ್. ಇನ್ಮೇಲೆ ನಮ್ಮ ಆಫೀಸ್ ಪ್ರಾಜೆಕ್ಟ್ಗಳನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡ್ಬೇಕು. ಓ ಶ್ಯೂರ್. ಓಕೆ, ಆಲ್ ಥ್ಯಾಂಕ್ ಯು. ರಾಯರೇನೋ ಮಾಡ್ತಾ ಇರೋ ಹಾಗಿದೆ. ಫ್ಯೂಚರ್ ಪ್ಲಾನ್ ಅಂದ್ರೆ ಎಷ್ಟು ದಿವಸ ನನಗೆ ಕೆಲಸ ಇರ್ಲಿಲ್ಲ, ನಿನ್ ಜೊತೆಲಿದ್ದೆ. ಈಗ ನನಗೆ ಕೆಲಸ ಸಿಕ್ಕಿದೆ. ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಬರೋದ್ ರಾತ್ರಿ. ಅಲ್ಲಿವರೆಗೂ ನೀನ್ ಒಬ್ಳೇ ಇರ್ಬೇಕಲ್ವಾ? ಅದಕ್ಕೆ ನಿನ್ ಜೊತೆ ಆಟ ಆಡೋದಿಕ್ಕೆ ಒಂದು ಪುಟ್ಟ ಪಾಪನ್ ಕೊಡೋಣ ಅಂತ. ಚಂದ್ರು, ಕಂಗ್ರ್ಯಾಚುಲೇಷನ್. ಏನ್ ವಿಷಯ? ನೀನ್ ಡಿಸೈನ್ ಮಾಡಿದ ಗ್ರೂಪ್ ಹೌಸಿಂಗ್ ಪ್ಲಾನ್ ಅಪ್ರೂವ್ ಆಗಿ ಆ ಕಾಂಟ್ರಾಕ್ಟ್ ನಮ್ ಕಂಪ್ನಿಗೆ ಬಂದಿದೆ. ಈ ಕ್ರೆಡಿಟ್ ನಿಮ್ಮಿಬ್ಬರಿಗೆ ಸೇರ್ಬೇಕು. ಎನಿವೇ, ಈ ಸಾಯಂಕಾಲ ಒಂದು ಪಾರ್ಟಿ ಅರೇಂಜ್ ಮಾಡಿದೀನಿ, ನೀವಿಬ್ರು ಮಿಸ್ ಮಾಡಬಾರ್ದು. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಎಲ್ಲೋ ಸ್ವಲ್ಪ ನೀಸಪ್ಪ, ಸ್ವಲ್ಪ ಹಿಂದೆ ತಗೋಪ್ಪ. ಹೋಗಪ್ಪ. ಸೀತಾ, ಊರಿಂದ ಯಾವಾಗ ಬಂದೆ? ಅಪ್ಪ ಅಮ್ಮ ಹುಷಾರಾಗಿದ್ದಾರಾ? ಸೀತಾ, ನಾನು ಊರಿಗೆ ಬರಲಿಲ್ಲ ಅಂತ ನನ್ನ ಮೇಲೆ ಕೋಪನಾ? ಸೀತಾ, ಏನ್ ಮಾಡ್ತಾ ಇದೀಯಾ? ಹುಚ್ಚಿ ಸಿಡಿತಾ ನಿಂಗೆ? ನೀವು ಮಾಡಿದ ಕೆಲ್ಸಕ್ಕೆ ಹುಚ್ಚಿಡಿಯೋದಿರ್ಲಿ, ಹೊಟ್ಟೆಲ್ ಬೆಂಕಿ ಹಾಕ್ದಾಗ ಆಗ್ತಾ ಇದೆ ನನ್ಗೆ. ಇಲ್ಲಿಗೆ ಯಾಕೆ ಬಂದ್ರಿ? ಅವಳ ಹಿಂದೆನೆ ಹೋಗ್ಬೇಕಾಗಿತ್ತು ಅವಳ ಮನೆಗೆ. ಯಾರ ಮನೆಗೆ? ಆಹಾ, ಏನು ಗೊತ್ತಿಲ್ದಿರೋಗಿ ಯಾರ ಮನೆಗೆ ಅಂತ ಕೇಳ್ತಿದ್ದೀರಲ್ಲ. ಕಿಲಕಿಲ ಅಂತ ಕಿಸಿತ ಚಕ್ಕಂದ ಆಡ್ತಿದ್ಲಲ್ಲ, ಅವಳ ಮನೆಗೆ. ಓಹೋ, ಅದಕ್ಕ ನಿನ್ ಕೋಪ? ಅಯ್ಯೋ ಹುಚ್ಚಿ, ನಮ್ MD ಆಫೀಸ್ ಸ್ಟಾಫ್ ಎಲ್ಲ ಒಂದು ಪಾರ್ಟಿ ಕೊಟ್ಟಿದ್ರು. ಆಹಾ, ಹೌದು. ಇವಳೊಬ್ಳು ಪೆದ್ದಿ ಏನ್ ಹೇಳಿದ್ರು ನಂಬಿಡ್ತಾಳೆ ಅಂತ ತಾನೇ ನಿಮ್ ಧೈರ್ಯ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ನಾಳೆ MD ಬಂದು ನೀನೇ ಕೇಳು. ಯಾಕೆ? ಆಫೀಸಿಗೆ ಬಂದು ನನ್ ಮಾನ ಮರ್ಯಾದೆ ತೆಗಿತಿದ್ಯಾ ಅಂತ ಆ ಕೆನೆಗೂ ಈ ಕೆನೆಗೂ ಬಾರ್ಸಕ್ಕ?
ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ಬೇಡ. ಬಾ ಊಟ ಮಾಡೋಣ. ನಾನ್ ಬರಲ್ಲ. ನೀವ್ ಇವತ್ತು ಹೊರಗಡೆನೆ ಮಲ್ಕೊಳ್ಳಿ. ನಾಳೆ ಬೆಳಗಾಗ್ತಿದ್ದ ಹಾಗೆ ಅವಳು ಒಂದ್ ಕೈಯಲ್ಲಿ ತಿಂಡಿ ಒಂದ್ ಕೈಯಲ್ಲಿ ಕಾಫಿ ತಗೊಂಡ್ ಬಂದು ನುಲೀತ ತಿನ್ನಿಸ್ತಾಳೆ. ತಿಂಡಿ ತಿಂದು ಕಾಫಿ ಕುಡ್ದು ಗಂಡ ಹೆಂಡತಿ ತರ ಜೊತೆಯಾಗಿ ಅಂಟ್ಕೊಂಡು ಹೋಗಿ. ನನ್ಗಿಲ್ ಹೊಟ್ಟೆ ಉರಿತಾ ಇದ್ರೆ ನಿಮಗ್ ನಗುನಾ? ಸೀತಾ, ನೀನ್ ಊರ್ ಹೋದ್ಮೇಲೆ ನನಗ್ ತುಂಬಾ ಜ್ವರ ಬಂದಿತ್ತು. ಜ್ವರ ಬಂದಿತ್ತಾ? ಈಗ ಹೇಗಿದ್ದೀರಿ? ಈಗ ಚೆನ್ನಾಗಿದ್ದೀನಿ. ಆಫೀಸ್ನಲ್ಲಿ ಜ್ವರ ಬಂದು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದೆ. ಪಾಪ ಹುಡುಗಿ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಡಾಕ್ಟರ್ ತೋರಿಸಿ ಮನೆ ಕರ್ಕೊಂಡ್ಬಂದ್ಲು. ಇಡೀ ರಾತ್ರಿ ತಾನು ನಿದ್ದೆ ಮಾಡದೆ ನನ್ ಸೇವೆ ಮಾಡಿದಾಳೆ ಗೊತ್ತಾ. ಅವಳೇನಾರು ಇಲ್ದೇ ಇದ್ದಿದ್ರೆ ನನ್ ಗತಿ ಏನಾಗ್ತಿತ್ತೋ ಏನು. ಅಯ್ಯೋ, ನಿಜ ಸಂಗತಿ ಏನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಜ್ವರದಿಂದ ನರಳ್ತಾ ಇದ್ ನಿನ್ ಮೇಲೆ ಸುಮ್ನೆ ಆಪತ್ನೆ ಹೊರಿಸ್ಬಿಟ್ಟೆ. ನಾನ್ ಪಾಪಿರಿ. ಬೇಡರಿ, ಬೇಡ. ನನ್ನ ದೂರ ಮಾಡ್ಬೇಡಿ. ಕಟ್ಕೊಂಡಿರೋ ನನ್ನನ್ನು ಬಿಟ್ಬಿಟ್ಟು ಇನ್ನೊಬ್ಳ ಜೊತೆ ಈಗ ಹಾಡಿ ಕುಣಿಯೋದು ಅನ್ಯಾಯ ರೀ. ಬೇಡರಿ. ಸೀತಾ, ಸೀತಾ, ನಾನು ಇಷ್ಟು ಬೇಗ ನಿಮ್ಮಿಂದ ದೂರ ಆಗ್ಬಿಡ್ನಾ? ಏ ಸೀತಾ, ಸೀತಾ, ಯಾಕೆ ಏನಾಯ್ತು? ಕೆಟ್ಟ ಕನಸ್ಬಿತ್ತಾ? ನೀವು ನಿಮ್ಮ ಆಫೀಸ್ ಹುಡುಗಿ ಇಬ್ರು ಸೇರ್ಕೊಂಡು ನನ್ನ ಎದುರಿಗೆ ಗಾಢವಾಗಿ ಪ್ರೇಮಿಸ್ತಾ ಏಟ್ ಹಾಡ್ತಿದ್ರಿ. ಹುಚ್ಚು ಆಲೋಚನೆಗಳು ಮಾಡ್ತಾ ಮಲ್ಕೊಂಡ್ರೆ ಹೀಗೆ ಕೆಟ್ಟ ಕನಸುಗಳು ಬೀಳುತ್ತೆ. ಮಲ್ಕೋ. ಏನ್ರಿ, ನಮ್ ಬಾತ್ರೂಮ್ ಕನ್ನಡಿ ಮೇಲಿರೋ ಕುಂಕುಮದ ಸ್ಟಿಕ್ಕರು ನಿಮ್ ಆಫೀಸ್ ಹುಡುಗಿದೇನಾ? ನನಗೆ ಗೊತ್ತಿಲ್ಲ ಸೀತಾ, ಸುಮ್ನೆ ತೊಂದರೆ ಕೊಡ್ಬೇಡ. ಮಲ್ಕೋ. ಕೃಷ್ಣ, ಏನ್ ಸರ್? ಸುಧಾ ಅವ್ರ ಹತ್ರ ಹೋಗಿ ವ್ಯಾಲಿ ವ್ಯೂ ಪ್ರಾಜೆಕ್ಟ್ ಫೈಲ್ ತಗೊಂಬ. ಸುಧಾ ಅವ್ರು ಬರೋದಿಲ್ಲ ಸರ್. ಯಾಕೆ? ರಜಾ ಹಾಕಿದಾರ? ರಾಜೀನಾಮೆ ಕೊಟ್ಟಿದ್ದಾರೆ. ಹಲೋ. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್. ಸುಧಾ, ಯಾಕೆ ರಾಜೀನಾಮೆ ಕೊಟ್ಟೆ? ರಾಜಿ ಮಾಡೋಕ್ಕೋಸ್ಕರ. ಅಂದ್ರೆ ಅರ್ಥ ಆಗ್ಲಿಲ್ವಾ? ವೆರಿ ಸಿಂಪಲ್ ಸರ್. ನೀವು ನಿಮ್ ಹೆಂಡತಿ ರಾಜಿ ಆಗೋಕ್ಕೋಸ್ಕರ ನನ್ನ ಕ್ಯಾರೆಕ್ಟರ್ ಮರಿಯಾದ್ರೆ ನಿಮ್ಮ ಕ್ಯಾರೆಕ್ಟರ್ ಮೇಲೆ ನಿಮ್ ಹೆಂಡತಿಗೆ ಯಾವ ಡೌಟು ಬರಲ್ಲ ಅಷ್ಟೇ. ಐ ಆಮ್ ಸಾರಿ ಸುಧಾ. ನನ್ನ ರಾಜೀನಾಮೆ ವಾಪಸ್ ತಗೊಳ್ತೀನಿ, ಸರಿನಾ? ಬನ್ನಿ ಬನ್ನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಬ್ರು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತನಾ? ನೋಡಿ, ಇವರು ನನ್ನ ಪತಿ ದೇವ್ರು. ನನ್ ಗಂಡ ನನ್ ಮನೇಲಿ ಇರೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದಾರೆ ನೀವೇ ಕೇಳಿ. ಸೀತಾ, ಇಲ್ಲಿಗೆ ಬಂದೆ ನೀನು? ಬರದೆ ಏನ್ ಮಾಡ್ಲಿ? ನೀವೇನ್ ಇಲ್ಲೇ ಇವಳ ಜೊತೆನೆ ಸಂಸಾರ ಮಾಡ್ಕೊಂಡು ಇದ್ದು ಬಿಡ್ತೀರಾ? ಮದ್ವೆನೆ ಮಾಡ್ಕೊಳ್ದೆ ನೀವಿಬ್ರು ಸಂಸಾರ ಮಾಡಿದ್ರೆ ಅಕ್ಕಪಕ್ಕದವರೆಲ್ಲ ಸುಮ್ನೆ ಇದ್ಬಿಡ್ತಾರ? ಅವ್ರನ್ನೆಲ್ಲ ಕೈಲಾಗದವ್ರು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಈ ನಿಮ್ ವ್ಯವಹಾರ ಎಲ್ಲ ಸಾಕು, ನಿಲ್ಸಿ. ಬೇಗ ಮನೆಗ್ ಬನ್ನಿ. ಏನಮ್ಮ, ನೀನೇನೋ ಬಹಳ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ವಿ. ಇದೇನಾ ನೀನ್ ಮಾಡೋ ಕೆಲ್ಸ?
ನೀನ್ ಇಲ್ಲೇ ಇದ್ರೆ ನಮ್ ಗಂಡನಿಂದ ಕಾಪಾಡ್ಕೊಳಕ್ ನಾವು ಸಾಯ್ಬೇಕಷ್ಟೇ. ಇವು ಸಂಸಾರಸ್ಥರು ವಾಸ ಮಾಡೋ ಮನೆಗಳು. ಏನಮ್ಮ ನೀನೇನೋ ಉದ್ಯೋಗದಲ್ಲಿ ಇದೆಯಾ ಅಂತ ಈ ಮನೆ ಬಾಡಿಗೆ ಕೊಟ್ರೆ ಈ ಉದ್ಯೋಗನ ನೀನ್ ಮಾಡ್ತಾ ಇರೋದು. ಈಗಲೇ ಮನೆ ಖಾಲಿ ಮಾಡ್ಬೇಕು ನೀನು. A bird in the nest. A bird in the nest. Which was living very happily. Which was living very happily. ನೀನ್ ಒಳಗ್ ಹೋಗು ಮರಿ. ಅನ್ಕೊಂಡಿದ್ದೆ ತೆರೆ ಮರೆಯಲಿದ್ದೋಳು ಯಾವತ್ತಾದ್ರೂ ಒಂದ್ ದಿವಸ ಹೀಗೆ ರಂಗ ಪ್ರವೇಶ ಮಾಡೇ ಮಾಡ್ತೀಯ ಅಂತ. ಸೀತಾ, ಸುಧಾ ಹತ್ರ ಕ್ಷಮಾಪಣೆ ಕೇಳು. ಕ್ಷಮಾಪಣೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ. ನೀನ್ ಮಾಡಿರೋ ಅವಮಾನದಿಂದ ಅಲ್ಲಿ ಇದ್ದೋರೆಲ್ಲ ಎಷ್ಟು ಅಸಭ್ಯವಾಗಿ ಮಾತಾಡಿದ್ರು ಗೊತ್ತಾ? ನಾವು ಮಾಡುವಂತ ಕೆಲಸ ಸಭ್ಯವಾಗಿದ್ರೆ ಅವರು ಇವರು ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತಾರೆ? ಸೀತಾ, ನೀನ್ ಕ್ಷಮಾಪಣೆ ಕೇಳ್ತೀಯೋ ಇಲ್ವೋ? ನಾನ್ ಕೇಳಲ್ಲ ಸರ್, ಪ್ಲೀಸ್. ಸುಧಾ ಪ್ಲೀಸ್. ಸೀತಾ, ನೀನ್ ಕ್ಷಮಾಪಣೆ ಕೇಳೋವರೆಗೂ ಸುಧಾ ಈ ಮನೇಲೇ ಇರ್ತಾಳೆ. ಅಬ್ಬಾ, ಇವಳು ನಮ್ಮ ಮನೇಲಿ ತಂದು ಇಟ್ಕೊಳ್ಳೋದಕ್ಕೆ ಈ ನೆಪ ಸಿಗ್ತಾ ನಿಮ್ಗೆ? ಈ ರೀತಿ ನೆಪ ಹುಡ್ಕಕ್ಕೆ ನನಗೂ ಚೆನ್ನಾಗ್ ಗೊತ್ತು. ನಾನೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಸೀತಾ, ನೀವೇನು ಗಾಬರಿ ಆಗ್ಬೇಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ ಸರ್. ದಯವಿಟ್ಟು ನನ್ ಮಾತು ಕೇಳಿ. ಸುಧಾ, ನೀನೇನು ಹೇಳ್ಬೇಡ. ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಹೋಗುವಂತ ಅವಶ್ಯಕತೆ ಏನ್ ಬಂತು? ಅಡಿಗೆ ಮನೇಲಿ 2 ಒಲೆ ಹೊತ್ತಕ್ ಜಾಗ ಇಲ್ಲ, ಅದಕ್ಕೆ ನನ್ನಿಂದ ನೀವ್ಯಾಕೆ ಹೋಗ್ಬೇಕು? ನಾನೇ ಹೊರಟೋಗ್ತೀನಿ. ಬಹಳ ಚೆನ್ನಾಗಿದೆ ನಿನ್ ಮಾತು. ಒಂದ್ ಕೈಯಿಂದ ಮಗುನ ಚಿವುಟೋದು, ಇನ್ನೊಂದ್ ಕೈಯಿಂದ ತೊಟ್ಲು ತೂಗೋದು. ನೋಡು, ನೀನ್ ಇಲ್ಲಿಂದ ಹೋದ್ರು ನಾನ್ ಇಲ್ಲಿರಲ್ಲ. ವ್ಯಂಗ್ಯ ಬಿಟ್ಟು ನೀವು ಮಾತಾಡೋಕೆ ಬರಲ್ವಾ? ನನ್ನ ಹಣೆ ಬರಹನೆ ಸರಿ ಇಲ್ಲ. ಏನ್ ಮಾಡೋದು? ನಿಂತ್ಕೋ. ಇನ್ಮೇಲೆ ಈ ಮನೇಲಿರೋ ಅಧಿಕಾರ ನಾನ್ ಪಡ್ಕೊಂಡ್ ಬಂದಿಲ್ಲ. ನೀನ್ ಮನೆ ಬಿಟ್ಟು ಹೋದಾಕ್ಷಣ ನಿನ್ನ ಋಣ ಮುಗಿದೋಯ್ತು ಅಂತ ತಿಳ್ಕೊಂಡ್ಯಾ? ಆ ದೇವ್ರು ನಡೆಸ್ದಾಗತ್ತೆ. ಇಷ್ಟೆಲ್ಲ ಆಗಿತ್ತು ನನ್ನಿಂದಾನೆ. ನಾನು ಹೊರಟೋಗ್ತೀನಿ ಸರ್. ಸುಧಾ, ಯಾವ ತಪ್ಪು ಮಾಡಿಲ್ದಿರೋ ನಿನ್ ಮೇಲೆ ಅಪವಾದ ಬಂದಿದೆ. ಅದು ಹೋಗೋವರೆಗೂ ನೀ ಇಲ್ಲೇ ಇರ್ಬೇಕು. ನಾನು ಹೊರಟೋಗ್ತೀನಿ. ಹೊರಟೋದ್ರೆ ಸೀತಾ ನಿನ್ ಮೇಲೆ ಮಾಡಿರೋ ಅಪವಾದನ ನಿಜ ಮಾಡ್ದಾಗತ್ತೆ. ಏನಾದ್ರೂ ಸರಿ, ನಾನಿರೋಲ್ಲ. ಸುಧಾ, ನೀನು ನನ್ ಮೇಲೆ ಸ್ವಲ್ಪನಾದ್ರೂ ಅಭಿಮಾನ ಗೌರವ ಇರೋದಾದ್ರೆ ನೀನ್ ಇಲ್ಲಿಂದ ಹೋಗ್ಬಾರ್ದು. ಅದ್ರ ಮೇಲೆ ನೀನ್ ಇಷ್ಟ. ಓಕೆ, ಇರ್ತೀನಿ. ನೀವು ಹೋಗಿ ಸೀತಾ ಅವ್ರನ್ನ ಕರ್ಕೊಂಡು ಬರ್ಬೇಕು. ಸೀತಾ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವಳು ಕೋಪ ತಗ್ಗಿ ಆವೇಶ ಆದ್ಮೇಲೆ ಅವಳಾಗೊಳೆ ಓಡ್ ಬರ್ತಾಳೆ. ಇಲ್ದಿದ್ರೆ ನಾನೇ ಹೋಗಿ ಅವಳು ಕರ್ಕೊಂಡ್ ಬರ್ತೀನಿ. ಓಕೆ ಪ್ಲೀಸ್. ಸೀತಾ, ಸೂಟ್ಕೆ ಸಮೇತ ಬಂದು ನೀನೇ ಬೋರ್ಡನ್ ತಗಲಾಗ್ತಾ ಇದೆಯಲ್ಲ, ಯಾಕೆ? ಏನಾಯ್ತು? ಡೈವರ್ಸ್ ಕೊಡ್ಸಕ್ಕ? ಯಾರಿಗೆ? ಇನ್ಯಾರಿಗಾದ್ರೆ ನಾನು ಯಾಕೆ ನಿನ್ನ ಹತ್ರ ಬಂದ್ ಕೇಳಿ? ನನಗೆ. ಸೀತಾ, ಹುಡುಗಾಟಕ್ಕೂ ಆ ರೀತಿ ಹೇಳ್ಬೇಡ್ವೆ. ಹುಡುಗಾಟಕ್ಕಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಅಲ್ಲ ಕಣೆ, ನಿನಗೂ ನಿನ್ ಗಂಡನಿಗೂ ಏನಾದ್ರೂ ಮಾತುಕತೆ ಆಯ್ತೇನೆ? ಅದೆಲ್ಲ ನಿನಗ್ ಬೇಕಾಗಿಲ್ಲ. ನಾನ್ ನನ್ ಗಂಡನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ. ನನಗ್ ಡೈವರ್ಸ್ ಕೊಡ್ಸು. ನಾನ್ ಕೊಡ್ಸಲ್ಲ. ನೀನ್ ಕೊಡ್ಸಲ್ಲ ಅಂದ್ರೆ ದೇಶ ಏನ್ ಬರ್ಗೆಟ್ ಹೋಗಿದ್ಯಾ? 100 ಜನ ಲಾಯರ್ಸ್ ಇದಾರೆ. ನಾನು ಅವ್ರ ಹತ್ರನೇ ಹೋಗ್ತೀನಿ. ಸೀತಾ, ಮೊದ್ಲು ಒಳಗಡೆ ನಡಿ, ಆಮೇಲೆ ಮಾತಾಡೋಣ. ಅಲ್ಲ, ಎಷ್ಟು ಚೆನ್ನಾಗಿ ಅನ್ವೇನ್ವಾಗಿ ಸಂಸಾರ ಮಾಡ್ತಿದ್ರು. ಏನಾಯ್ತು ಇವ್ರಿಗೆ? ಚಂದ್ರ ಅವರನ್ನ ಭೇಟಿ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನಾನು ಎಷ್ಟೋ ರೀತಿ ಹೇಳಿ ನೋಡ್ದೆ. ಅವಳು ನನ್ನ ಮಾತೆ ಕೇಳಿಲ್ಲ. ದೊಡ್ಡವ್ರಿಗೆಲ್ಲ ಈ ವಿಷಯ ಹೇಳಿ ಯಾಕೆ ಅವ್ರ ಮನಸ್ಸು ನೋಯಿಸ್ಬೇಕು ಅಂತ ನಾನು ಯಾರಿಗೂ ಹೇಳಿಲ್ಲ. ಚಿಕ್ಕ ವಯಸ್ಸಿಂದಾನು ಹೀಗೆ. ಅವಳ ಮಾತೇ ನಡಿಬೇಕು. ಅವಳು ಸ್ವಂತ ಸೀರೆನ ಅಪ್ಪಿ ತಪ್ಪಿ ನಾನು ಉಟ್ಕೊಂಡಿದ್ದಕ್ಕೆ ಎಷ್ಟು ಗಲಾಟೆ ಮಾಡ್ಬಿಟ್ಟಿದ್ಲು. ಸುಮ್ನೆ ಹಟ್ಮಾರಿತನ ಅಷ್ಟೇ. ಅವಳಿಗೆ ನಾನ್ ಸಮಾಧಾನ ಹೇಳಿ ಕಳ್ಸ್ಕೊಡ್ತೀನಿ. ದಯವಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ. ಸೀತಾ ಮನಸ್ಸೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಶಿ ಇಸ್ ರಿಯಲಿ ವೆರಿ ಇನ್ನೋಸೆಂಟ್. ನಿನ್ನ ಪ್ರೀತಿ ನನ್ನ ತಿಂತು ಅಂತ ಹೇಳ್ತಾರೆ. ಹಾಗೆ ಅವಳು ಅತಿಯಾದ ಪ್ರೀತಿಯಿಂದ ಹಿಂಗ್ ಮಾಡ್ತಿದ್ದಾಳೆ ಅಷ್ಟೇ. ಹೌದೌದು. ನಾನ್ ಬರ್ತೀನಿ. ಆಯ್ತು.
ಹಲೋ ಭುಜಂಗರಾವ್ ಹಿಯ ಸುಜಾತ ಏನಮ್ಮ ವಿಷಯ? ಮನೇಲೆಲ್ಲ ಹುಷಾರಾಗಿದ್ದೀವಿ. ಏನು ವಿಷಯ? ಹೌದಾ? ಸರಿ ಅಮ್ಮ, ಸರಿ. ನಾಳೆನೋ ಅಥವಾ ನಾಡಿದ್ದು ಬರ್ತೇವೆ. ಇಬ್ರು ಬರ್ತೇವೆ. ಸರಿ, ಇಡ್ಲಾ? ಯಾರದ್ರಿ ಫೋನು? ಬೆಂಗಳೂರಿಂದ ಸುಜಾತ ಫೋನ್ ಮಾಡಿದಾಳೆ. ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ಇಬ್ಬರನ್ನು ಬರ್ ಹೇಳಿದಾಳೆ. ಏನ್ ವಿಷಯ ಅಂತೆ? ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗೋದು. ಅದು ಸರಿನೇ. ಸೀತಾ ಎಲ್ಲಿದ್ದಾಳೆ? ಸೀತಾ ಊಟ ಮಾಡದ್ಲಾ? ಎಷ್ಟ್ ಕೂಗಿದ್ರು ಊಟಕ್ ಬರ್ದೆ ಈ ಮಾತ್ರೆಗಳನ್ನ ನುಂಗಿ ಮಲ್ಕೊಂಡಿದ್ದಾರೆ. ಇಷ್ಟೊಂಥರ ಮಾತ್ರ ಯಾಕೆ ನುಂಗಿದ್ಲು? ಅವಳ ಸೂಟ್ ಕೇಸಲ್ಲಿ ರೂಮ್ ನಲ್ಲಿದೆ. ಡಾಕ್ಟರ್ ರಾಮಕೃಷ್ಣ. ಹೌದು, ಡಾಕ್ಟರ್ ರಾಮಕೃಷ್ಣ ನಾನೇ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಡಾಕ್ಟರ್, ಇದು ಮಿಸಸ್ ಸೀತಾ ಚಂದ್ರಕಾಂತ್. ಎಸ್, ಈಕೆ ನನ್ನ ಪೇಷಂಟ್. ಡಾಕ್ಟರ್, ಈಕೆಗೆ ಏನ್ ಕಾಯಿಲೆ ಇದೆ? ಪೇಷಂಟ್ ನಿಮ್ಗೇನಾಗ್ಬೇಕು? ಅವಳ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ನಾನು. ಐ ಆಮ್ ವೆರಿ ಸಾರಿ. ನಿಮ್ ತಂಗಿಗೆ ಬಂದಿರೋ ಕಾಯಿಲೆ ಏಟ್ರಿಯಲ್ ಫಿಬ್ರಿಲೇಷನ್ ಅಂತಾರೆ. ಈ ರೋಗ ಇರೋ ಪೇಷಂಟ್ಗೆ ನಿಮಿಷಕ್ಕೆ 72 ಸಲ ಹೊಡ್ಕೊಳ್ಳೋ ಹೃದಯ ಇದ್ದಕ್ಕಿದ್ದ ಹಾಗೆ ವೇಗ ಹೆಚ್ಚಾಗಿ 300 ಸಲ ಹೊಡ್ಕೊಳ್ಳುತ್ತೆ. ಪೇಷಂಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬಹುದು. ಡಾಕ್ಟರ್, ಅವಳನ್ನ ಅಮೆರಿಕ ಕರ್ಕೊಂಡು ಹೋದ್ರೆ? ಆ ಅವಕಾಶ ಇದ್ದಿದ್ರೆ ನಾನೇ ಸಜೆಸ್ಟ್ ಮಾಡ್ತಿದ್ದೆ. ಇಟ್ ಇಸ್ ಟೂ ಲೇಟ್. ಈಗ ನಾನು ಕೊಟ್ಟಿರೋ ಔಷಧಿಗಳು ಕೂಡ ಪೇಷಂಟ್ ತೃಪ್ತಿಗೋಸ್ಕರನೇ ಹೊರತು ರೋಗ ಗುಣಪಡಿಸೋದಕ್ಕಲ್ಲ. ಬದುಕಿರೋವರೆಗೂ ಪೇಷಂಟ್ ನ ಸಂತೋಷವಾಗಿ ನೋಡ್ಕೊಳ್ಳೋದ್ ಬಿಟ್ಟು ಬೇರೇನು ಮಾಡಕ್ಕಾಗಲ್ಲ. ಇದೇನಕ್ಕ, ನೀನೇ ತಂದಿದ್ಯಾ ಟಿಫಿನ್? ಅಕ್ಕಿ ರೊಟ್ಟಿನಾ? ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ಯಾ ತಾನೇ? ಇದ್ರ ಜೊತೆಗೆ ಬದ್ನೆಕಾಯಿ ಎಣ್ಗಾಯಿ ನೆನ್ಸ್ಕೊಂಡ್ ತಿಂದ್ರೆ ಆಹಾ, ಚಪ್ಪರ್ಸ್ಕೊಂಡ್ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾಕ? ಅಳೋದಕ್ಕಿನ್ನೂ ಟೈಮ್ ಇದೆ ಅಕ್ಕ. ಸೀತಾ? ಹೌದಕ್ಕ, ನನ್ನ ಹೃದಯಕ್ಕೂ ಆತ್ರ ಜಾಸ್ತಿ. ಒಂದು ಹಿಡಿ ಎಷ್ಟಿದೆ ಪಾಪ, ಅದಕ್ಕೇನ್ ಗೊತ್ತು? ಆರೋ ದೀಪ ಹೆಚ್ಚು ಪ್ರಕಾಶ ಕೊಡುತ್ತೆ ಅಂತ. ಆಸೆ ಅತಿಯಾಗದೆ ಇದ್ದಿದ್ರೆ 72 ಸಲ ಹೊಡ್ಕೊಳ್ಳೋ ನನ್ನ ಹೃದಯ 300 ಸಲ ನನ್ ಗಂಡ ಅಂತ ಯಾಕೆ ಹೊಡ್ಕೋಬೇಕಾಗಿತ್ತು? ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನನ್ನಲ್ಲಿ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವರು. ನಾನ್ ಸತ್ತೋದ್ರೆ ಖಂಡಿತ ಇನ್ನೊಂದು ಮದ್ವೆನೂ ಮಾಡ್ಕೊಳಲ್ಲ. ಅವ್ರ ಜೀವನ ಬರದಾಗ ಹೋಗುತ್ತೆ. ಅವ್ರ ಇನ್ನೊಂದು ಮದ್ವೆ ಮಾಡ್ಕೋಬೇಕು. ಹಾಗ್ ಮಾಡ್ಕೋಬೇಕು ಅಂದ್ರೆ ನನ್ ಮೇಲೆ ಅವ್ರ ಕೋಪ ಬರ್ಬೇಕು. ಅದಕ್ಕೆ ಚಿಕ್ಕ ಪುಟ್ಟ ವಿಷಯನೆಲ್ಲ ದೊಡ್ಡದ್ ಮಾಡಿರೋ ಅದ್ದ ಅಂತ ಮಾಡ್ದೆ. ಅವ್ರಿಗೆ ಹಿಂಸೆ ಕೊಟ್ಟೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು ಅಂದ್ರೆ ನನ್ನನ್ ಬಿಟ್ರೆ ಸುಧಾ ಒಬ್ಳೆ. ಅದಕ್ಕೆ ಅವರಿಬ್ರು ಮದ್ವೆ ಮಾಡ್ಕೊಳ್ಳಿ ಅಂತ ನಾನೇ ಕಳ್ ಸಂಬಂಧ ಇದೆ ಅಂತ ಪುಕಾರ ಹುಟ್ಟಿಸ್ದೆ. ಅಮಾಯಕಳಾದ ಸುಧನ್ ಮೇಲೆ ಕಳಂಕಿನಿ ಅಂತ ಅಪವಾದ ಹೊರಿಸ್ಬಿಟ್ಟೆ. ಆ ಮನೆಯವರು ಸುಧನ್ನ ಆಚೆ ಕಳ್ಸಿದ್ರೆ ಅವ್ರು ಖಂಡಿತ ಅವಳನ್ನ ನಮ್ಮನೆ ಕರ್ಕೊಂಡ್ ಬರ್ತಾರೆ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಹೀಗ್ ಮಾಡ್ದೆ. ನಾನು ಎಷ್ಟು ಕಲ್ಲು ಹೃದಯದವಳಲ್ವಾ ಅಕ್ಕ? ಏನ್ ಮಾಡ್ಲಿ? ನಾನು ಅವ್ರನ್ನ ಡೈವರ್ಸ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಇನ್ನೊಂದ್ ಮದ್ವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅಕ್ಕ,
ನನಗೆ ಡೈವರ್ಸ್ ಕೊಡಿಸ್ತೀಯಾ ಪ್ಲೀಸ್? ಸೀತಾ, ಎಷ್ಟೋ ಜನ ಗಂಡ ಹೆಂಡತಿರ್ನ ಅಗಲ್ಸಿರೋ ಪಾಪ ನನ್ನನ್ ಬಿಡುತ್ತಾ? ನನ್ನ ಪಾಲಿಗೇನೋ ನನ್ನ ಗಂಡ ದೂರ ಆದ, ಆದ್ರೆ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಪ್ಪಿಗೆ ನಿನಗೂ ಈ ಕತ್ತಿ ಬಂತಲ್ಲಮ್ಮ. ಸ್ವಂತ ತಂಗಿ ಡೈವರ್ಸ್ಗೆ ಅಕ್ಕನೇ ವಾದಿಸುವಂತ ಪರಿಸ್ಥಿತಿ ಯಾವ ಲಾಯರ್ಗೂ ಬರ್ಬಾರ್ದಮ್ಮ, ಯಾರಿಗೂ ಬರ್ಬಾರ್ದು. ಡೈವರ್ಸ್ ಕೊಡಿಸ್ತೀನಮ್ಮ, ನಾನೇ ಖುದ್ದಾಗಿ ನಿಂತು ಡೈವರ್ಸ್ ಕೊಡಿಸ್ತೀನಮ್ಮ. ನೀನು ಬಿಚ್ಚಿ ಮನಸ್ನೋಳು, ಆತರ ಪಟ್ಟು ನಾನು ಹೋಗೋ ವಿಷಯ ಯಾರಿಗೂ ಹೇಳ್ಬಿಡ್ಬೇಡ. ಈಗ್ಲೇ ಎಲ್ಲ ಹತ್ರ ನಾನು ಹೋದ್ಮೇಲೆ ಅಳೋದಕ್ಕೆ ಯಾರ ಹತ್ರನು ಕಣ್ಣೀರೇ ಉಳ್ದಿರಲ್ಲ ಸೀತಾ. ಯಾರ ಹತ್ರನು ಹೇಳಲ್ಲ ಅಂತ ಮಾತು ಕೊಡಕ್ಕ. ಬರ್ತೀನಿ ಸುಧಾ. ಈ ಮದುವೆಗೆ ಅವ್ರನ್ನ ಖಂಡಿತ ಒಪ್ಪಿಸ್ತೀಯ ತಾನೆ? ಖಂಡಿತ ಒಪ್ಪಿಸ್ತೀನಿ. ಸುಧಾ ಅವರು ಅಡಿಗೆ ಮನೆಯಲ್ಲಿ ಮೈ ಮೇಲೆ ಸಿಮೆಣೆ ಸುರ್ಕೋತಾ ಇದ್ದಾರೆ. ಸುಧಾ, ಸಾಯುವಂತ ಕಷ್ಟ ಏನ್ ಬಂದಿದೆ ನಿನಗೆ? ಹೋಗ್ಲಿ, ಬದುಕಿದ್ರೆ ಮಾತ್ರ ಏನ್ ಸುಖ ಇದೆ ಹೇಳಿ? ನಿಮಗೆ ಒಳ್ಳೆ ಗಂಡ ಅನ್ನೋ ಬಿರುದಿದೆ, ಸೀತಾ ಅವ್ರಿಗೆ ನಿಮ್ಮ ಮಾಜಿ ಹೆಂಡತಿ ಅನ್ನೋ ಗೌರವ ಇದೆ. ಆದ್ರೆ ನನಗ್ ಸಿಕ್ಕಿರೋ ಕೀರ್ತಿ ಏನು ಅಂತ ಗೊತ್ತಾ? ಕಳಂಕಿನಿ, ಪತಿತೆ, ನರ್ತಗೆಟ್ಟವಳು ಅಂತ. ಸುಧಾ, ಮದ್ವೆ ಆಗದಿರೋ ಹುಡುಗಿಗೆ ಬೇರೊಬ್ಬನ ಜೊತೆ ಸಂಬಂಧ ಇದೆ ಅಂದ್ರೆ ಅದಕ್ಕಿಂತ ಗೌರವದ ಹೆಸರು ಬೇರೆ ಏನಿದೆಯೋ ನನಗ್ ಗೊತ್ತಿಲ್ಲ. ಸುಧಾ, ಜನ 1000 ಹೇಳ್ತಾರೆ, ಅದಕ್ಕೆಲ್ಲ ಹಾಗಂತ ಮಾನ ಕಳ್ಕೊಂಡು 100 ವರ್ಷ ಬಾಳೋದಕ್ಕಿಂತ ಒಂದೇ ಸಾರಿ ಈ ತರ ಸಾಯೋದ್ ಮೇಲು. ನಿನ್ ಉದ್ದೇಶ ಏನು? ನೇರವಾಗಿ ಹೇಳು. ನಮ್ಮಿಬ್ರಿಗೂ ಸಂಬಂಧ ಇದೆ ಅಂತ ಊರೇ ಹೇಳ್ತಿದೆ. ಹಾಗಿರುವಾಗ ನನ್ನನ್ನು ಯಾರು ಮದ್ವೆ ಮಾಡ್ಕೊಳ್ತಾರೆ? ಯಾರೋ ಯಾಕೆ, ನೀವು ಮಾಡ್ಕೊಳ್ತೀರಾ? ನಾನಾ? ಸತ್ಯ, ನಿನ್ನ ಅನ್ಲಿಲ್ಲ. ಸುಧಾ, ನೀನ್ ಹೇಳಿದ್ ನಿಜ. ಇದುವರೆಗೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಕೊನೆ ಕ್ಷಣದವರೆಗೂ ಸೀತಾಗೋಸ್ಕರ ಹೋರಾಡಿದೆ. ಸೀತಾಯಿಂದ ನನ್ನ ಜೀವನ ಹಾಳಾಯ್ತಲ್ಲ ಅಂತ ನಿನ್ನ ಜೀವನ ಹಾಳು ಮಾಡೋ ಹಕ್ಕು ನನಗಿಲ್ಲ. ಓಕೆ, ನಾನು ನಿನ್ ಮದುವೆ ಮಾಡ್ಕೋತೀನಿ. ಹೌದಾ? ಸರಿ, ಹಾಗಾದ್ರೆ ಶುಭಸ್ಯ ಶೀಘ್ರಂ. ಅಮ್ಮ, ಸೀತಾ, ಏನಂತಮ್ಮ? ಏನಮ್ಮ? ಸುಧನ್ ಕುತ್ತಿಗೆಗೆ ಮಂಗಳ ಸೂತ್ರ ಕಟ್ಟೋದನ್ನ ನಾನ್ ನೋಡ್ಬೇಕಪ್ಪ, ನಾನ್ ನೋಡ್ಬೇಕು. ಇಷ್ಟೊತ್ತಿಗೆ ನಮ್ಮವ್ರಿಗೆ ಮದುಮಗನ ಅಲಂಕಾರ ಮಾಡ್ತಿರ್ತಾರೆ. ಅಪ್ಪ, ನನ್ನನ್ನ ಅಲ್ಲಿಗೆ ಬೇಗ ಕರ್ಕೊಂಡು ಹೋಗ್ತೀಯಪ್ಪ.
ಪ್ಲೀಸ್ ಬೇಗ ಹೋಗುಂತ ಅವ್ರನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಕತ್ಲೆ ಬರ್ತಾ ಇದೆ. ನನ್ನವರೀಗ ಹಸೆ ಮನೆ ಮೇಲೆ ಕೂತಿರ್ತಾರಲ್ವಾ? ಡ್ರೈವರ್ ಸ್ವಲ್ಪ ಬೇಗ ನಡಿಯಪ್ಪ. ಇನ್ನು ಎಷ್ಟು ದೂರ ಐತಮ್ಮ? ಬಿಟ್ಟಮ್ಮ, ಊರೊಳಗೆ ಬಂದ್ಬಿಟ್ವಿ. ಸೀತಾ ಸೀತಾ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಬೇಗ ಹೋಗೋಣ ನಡೀರಿ. ಏನ್ ಹೇಳ್ತಾ ಇದೆಯಾ ನೀನು? ಸೀತಾ ಬಂದಿದ್ದಾಳೆ ನೋಡಿ. ಸೀತಾ ಸೀತಾ ಎಂಥ ಕೆಲಸ ಮಾಡ್ಬಿಟ್ಟೆ ಸೀತಾ. ನನ್ನಿಂದ ಎಲ್ಲ ವಿಷಯನೂ ಮುಚ್ಚಿಟ್ಬಿಟ್ಟೆ. ನಿನ್ನ ಅರ್ಥ ಮಾಡ್ಕೊಳ್ದೆ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸೀತಾ. ನನ್ನ ಕ್ಷಮಿಸ್ಬಿಡ್ರಿ. ಯಾವತ್ತೂ ನನ್ನ ದೇವ್ರು ನಗನಗ್ತಾ ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ. ಕ್ಷಮಿಸ್ತೀರಾ? ಸೀತಾ ಸೀತಾ ಅಮ್ಮ,